ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ನ್ಯೂಸ್ನ ಸ್ಪೆಷಲ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ವಿಶ್ವದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆನ ಜೂನ್ 21ನೇ ತಾರೀಕು ಆಚರಿಸ್ತಾರೆ. ಇದರ ಬಗ್ಗೆ ಹಿನ್ನೆಲೆ, ಮಹತ್ವ, ಯೋಗದ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡೋಣ. ಈ ಒಂದು ಸಂಚಿಕೆಯಲ್ಲಿ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ವ್ಯಕ್ತಿ ಯೋಗದ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಧನ್ಯವಾದಗಳು ಸರ್. ನಿಮ್ಮ ಹೆಸರು? ಶಿವರುದ್ರಸ್ವಾಮಿ HV, ಜಿಲ್ಲಾ ಯೋಗ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ನಿಮ್ಮ ಪ್ಲೇಸ್, ನಿಮ್ಮ ಊರು? ನನ್ನ ಊರು ಮಂಡ್ಯದಲ್ಲೇ. ಮೂಲತಃ ನಮ್ಮ ತಂದೆನೂ ಕೂಡ ಮಂಡ್ಯದಲ್ಲೇ ವೃತ್ತಿಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ಮಂಡ್ಯದಲ್ಲೇ ಇರುವಂಥ ಒಂದು ಜನ್ಮಸ್ಥಳ ಅಂದರೂ ಕೂಡ ತಪ್ಪಾಗಲಾರ್ದು. ಆಗ ಮಂಡ್ಯದಲ್ಲೇ ಇದ್ದೀವಿ. ನಾನು ವೃತ್ತಿನಲ್ಲಿ ದೈಹಿಕ ಶಿಕ್ಷಣಾಗಿ ಕೆಲಸ ಮಾಡ್ತಾ ಇದ್ದೆ. ಇದರ ಜೊತೆಯಲ್ಲಿ ಕೂಡ ಯೋಗ ಅಭ್ಯಾಸವನ್ನು ಮಾಡಿ ಮಕ್ಕಳಿಗೆ, ಸಾರ್ವಜನಿಕರಿಗೆ ಆರೋಗ್ಯ ದೃಷ್ಟಿಯಿಂದ ಮನಸ್ಸು ಮತ್ತು ದೇಹವನ್ನು ಸದೃಢ ಮಾಡುವಂಥ ಪ್ರಕ್ರಿಯೆಗೆ ಹಲವಾರು ಯೋಗ ತರಗತಿಗಳನ್ನು, ಯೋಗ ಪ್ರಚಾರವನ್ನು, ಯೋಗಾಭ್ಯಾಸವನ್ನು ಮಾಡಿಸೋದ್ರ ಮೂಲಕ ಜನಮನ್ನಳಿಗೆ ಯೋಗ ತಲುಪುವುದರಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಹಾಗಾದರೆ ಮೊದಲನೇದಾಗಿ ಮೂಡುವಂಥ ಪ್ರಶ್ನೆ, ಜೂನ್ 1ನೇ ತಾರೀಕಿನ ಏಂತಕ್ಕೆ ಯೋಗ ದಿನಾಚರಣೆ ಆಚರಣೆ ಮಾಡ್ತಾರೆ? ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜೂನ್ 21ರಂದು ಇಡೀ ಪ್ರಪಂಚದ ಎಲ್ಲ ಮೂಲೆಗಳಲ್ಲೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಭಾರತಕ್ಕೆ ಸಂತಸದ ವಿಚಾರ ಅಂದರೆ ಯೋಗ ಭಾರತದ ತವರೂರಾಗಿದೆ. ಅದನ್ನು ಇಡೀ ಪ್ರಪಂಚ ಯೋಗವನ್ನು ಒಪ್ಕೊಂಡಿರುವುದು ಭಾಳ ಹೆಗ್ಗಳಿಕೆಯ ವಿಚಾರವಾಗಿದೆ. ಈ ಜೂನ್ 21 ಈ 2025ಕ್ಕೆ 11ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅಭ್ಯಾಸದಲ್ಲಿ ಎಲ್ಲರೂ ಕೂಡ ತಲ್ಲೀನರಾಗಿ ಉತ್ಸುಕತೆಯಿಂದ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ, ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇದಕ್ಕೆ ನಮ್ಮ ಭಾರತ ಸರ್ಕಾರ 11ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಒಂದು ಭೂಮಿ ಒಂದು ಆರೋಗ್ಯ ಎಂಬ ಧ್ಯೇಯವಾಕ್ಯದೊಡನೆ ಇಡೀ ಪ್ರಪಂಚಾದ್ಯಂತ ಆ ಒಂದು ವೇದವಾಕ್ಯದೊಡನೆ ಕಾರ್ಯಕ್ರಮನ ಆಚರಣೆ ಮಾಡ್ತಾ ಇದ್ದಾರೆ. ಇದು ಇವತ್ತಿಗೆ ಸುಮಾರು 2015ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಯೋಗ ದಿನಾಚರಣೆಯನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಮಾಡುವುದಕ್ಕೆ ಕಳೆದ 2 ವರ್ಷಗಳವರೆಗೆ ನಮಗೆ ಸಹಕಾರ ನೀಡಲಿಲ್ಲ. ಸುಮಾರು 2013ರಲ್ಲೂ ಕೂಡ ವಿಶ್ವಸಂಸ್ಥೆಯಲ್ಲಿ ಅದನ್ನು ಮನ್ನಣೆಗೆ ತರಬೇಕು ಅಂತ ವಿಚಾರ ಇಟ್ಟಾಗ ಆಗಲೂ ಕೂಡ ಅದು ಮುಂದೂಡೋಯಿತು. ಮತ್ತು 2014ರಲ್ಲಿ ವಿಶ್ವಸಂಸ್ಥೆಯಲ್ಲೂ ಕೂಡ ಯೋಗ ನಮ್ಮ ದೇಹ ಮತ್ತು ಮನಸ್ಸಿಗೆ ಹಲವಾರು ಪ್ರಕಾರಗಳಿರುವಂಥದ್ದು ಇರೋದರಿಂದ 2014ರಲ್ಲಿ ಅದನ್ನು ಒಪ್ಪಿಗೆಯನ್ನು ಪಡ್ಕೊಳ್ತು. 2015ರಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ವಿಶ್ವಸಂಸ್ಥೆಯಲ್ಲಿ ಅಂಗೀಕಾರ ಆಯಿತು. ಸರ್, ಹಾಗಿದ್ರೆ ಈ ಯೋಗ ಎಷ್ಟು ವರ್ಷ ಹಳೆಯದು? ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜೂನ್ 21ರಂದು ಇಡೀ ಪ್ರಪಂಚಾದ್ಯಂತ ಯೋಗ ಆಚರಣೆಯನ್ನು ಸಂಭ್ರಮದಲ್ಲಿ ನಡೀತಾ ಇದೆ. ಇದು 11ನೇ ವರ್ಷದಲ್ಲಿ ಭಾರತ ಸರ್ಕಾರ ಒಂದು ಭೂಮಿ ಒಂದು ಆರೋಗ್ಯ ಎಂಬ ಧ್ಯೇಯವಾಕ್ಯದೊಡನೆ ಆಚರಿಸ್ತಾ ಇದೆ. ಜೂನ್ 21ನೇ ತಾರೀಕು ಸೂರ್ಯ ತನ್ನ ಉತ್ತರಾರ್ಧಗೋಳದಲ್ಲಿ ಚಲನೆ ಮಾಡಿ ತನ್ನ ಒಂದು ಪ್ರಭಾವವನ್ನು, ಬೆಳಕನ್ನು ಚೆಲ್ಲುವಂತಹ ಆ ದಿನವನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 21 ಸೂಕ್ತವಾಗಿದೆ ಅನ್ನೋದನ್ನು ಎಲ್ಲರೂ ಕೂಡ ನಿರ್ಧಾರ ಮಾಡಿದ್ದಾರೆ. ಹಾಗಾದರೆ ಸರ್, ಈ ಯೋಗ ಅನ್ನೋದು ಎಷ್ಟು ಹಳೆಯದ್ದು? ಯೋಗ ಎಂಬುದು ಭಾರತದ ಒಂದು ತವರೂರು, ಪ್ರಾಚೀನ ಕಲೆ. ಆದಿಯೋಗಿ ಶಿವನನ್ನು ಕೂಡ ಯೋಗದ ಒಬ್ಬ ಕಾರಣಕರ್ತ ಅಂತ ಹೇಳ್ತಾ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲೂ ಕೂಡ ಯೋಗವನ್ನು ಪ್ರಚಾರದಲ್ಲಿದೆ. ಅದಕ್ಕೆ ಯೋಗ ಗುರುಗಳಾಗಿ ಪತಂಜಲಿ ಮಹರ್ಷಿಗಳನ್ನು ನಾವು ಸದಾ ಎಲ್ಲ ಯೋಗಾಭ್ಯಾಸರು ಕೂಡ ನೆನೆಯುತ್ತಾ ಅವರನ್ನು ಒಂದು ಪೂಜ್ಯ ಭಾವನೆಯಲ್ಲಿ ಆ ಯೋಗ ಗುರುಗಳಾಗಿ ನಾವು ಹಲವಾರು ಹಂತಗಳನ್ನು ಅಭ್ಯಾಸ ಮಾಡ್ತಾ ಬರ್ತಾ ಇದ್ದೀವಿ. ಹೌದು ಸರ್. ಮತ್ತು ಯೋಗದ ಮಹತ್ವ, ಸೃಷ್ಟಿ ಹೇಗಾಯಿತು, ಇದರ ಬಗ್ಗೆ ಹೇಳೋದಾದರೆ? ಇದು ಹಂತವಾಗಿ ಪತಂಜಲಿ ಮಹರ್ಷಿಗಳು 4 ಯೋಗದ ಮಾರ್ಗಗಳನ್ನು ಜನಸಾಮಾನ್ಯರಿಗೆ ತಿಳಿಸಿದರು. ಅದರಲ್ಲಿ ರಾಜಯೋಗ, ಕರ್ಮಯೋಗ, ಭಕ್ತಿ ಯೋಗ ಹಾಗೂ ಆಧ್ಯಾತ್ಮಿಕ ಯೋಗ ಎಂಬುದನ್ನು ತಿಳಿಸಿದ್ದಾರೆ. ಇದರಲ್ಲಿ ರಾಜಯೋಗ ಅಂದರೆ
ದೇಹ ಮತ್ತು ಮನಸ್ಸನ್ನು ಸದೃಢಗೊಳಿಸುವಂಥ ಪ್ರಕ್ರಿಯೆಯನ್ನು ರಾಜಯೋಗದಲ್ಲಿ ಪತಂಜಲಿ ಮಹರ್ಷಿಯವರು ಪರಿಚಯ ಮಾಡಿದ್ದಾರೆ. ಆ ರಾಜಯೋಗಕ್ಕೆ ಪ್ರಮುಖ ವ್ಯಕ್ತಿ ಅಂದರೆ ಸ್ವಾಮಿ ವಿವೇಕಾನಂದರವನ್ನು ನಾವು ಈ ಸಮಯದಲ್ಲಿ ನೆನಪು ಮಾಡಿಕೊಳ್ಬೋದು. ಅದೇ ರೀತಿ ಕರ್ಮಯೋಗ ಅಂದರೆ ಫಲಾಪೇಕ್ಷೆ ಇಲ್ಲದೇ ಪ್ರತಿಯೊಬ್ಬ ವ್ಯಕ್ತಿ ತಮ್ಮ ಜೀವನವನ್ನು ಆ ಕೆಲಸದೊಡನೆ ಆಧ್ಯಾತ್ಮಿಕವಾಗಿ ಹಾಗೂ ತನ್ನ ಸಾಧನೆಯನ್ನು ಮಾಡುವಂಥದ್ದಕ್ಕೆ ಕರ್ಮಯೋಗ. ಇದಕ್ಕೆ ನಾವು ತಿಳಿದಂತೆ ಕಾಯಕ್ಕೆ ಕೈಲಾಸ ಅಂತ ಬಸವಣ್ಣನವರು ಹೇಳಿದ್ದಾರೆ. ನಾವು ಮಾಡುವಂಥ ಕೆಲಸವನ್ನು ಯಾವುದೇ ಸಂದರ್ಭದಲ್ಲೂ ಕೂಡ ಫಲಾಪೇಕ್ಷೆ ಇಲ್ಲದೇ ತನ್ನ ತಾನೇ ನಮಗೆ ಗಳಿಕೆ ಬರ್ತದೆ. ಆ ರೀತಿಯಲ್ಲಿ ಕರ್ಮಯೋಗವನ್ನು ಪರಿಚಯ ಮಾಡಿದ್ದಾರೆ ಜನಸಾಮಾನ್ಯರಿಗೆ. ಈ ರೀತಿಯಲ್ಲಿ ಒಂದೊಂದು ಜ್ಞಾನಯೋಗ ಅಂತಿದೆ. ಜನಸಾಮಾನ್ಯರು ಶಾರೀರಿಕ ದುಡಿಕೆ ಆಯಿತು, ತನ್ನ ಕೆಲಸದ ಚಟುವಟಿಕೆ ಆಯಿತು, ಹಾಗೆ ಹಲವಾರು ವಿಚಾರಗಳನ್ನು ಜ್ಞಾನದ ಮೂಲಕ ತನ್ನ ಜೀವನ ಸಾಧನದಲ್ಲಿ ಅಭ್ಯಾಸ ಮಾಡಿಕೊಳ್ಬೇಕು ಅನ್ನುವ ಕಲ್ಪನೆಯಲ್ಲಿ ಜ್ಞಾನಯೋಗದಲ್ಲಿ ಪ್ರಪಂಚ ಹಲವಾರು ವಿಚಾರಗಳನ್ನು ಒಂದು ಚೌಕಟ್ಟಿನಲ್ಲಿ ತಂದು ಆ ಜ್ಞಾನಯೋಗವನ್ನು ಕೂಡ ಜನಸಾಮಾನ್ಯರಿಗೆ ಪರಿಚಯ ಮಾಡಿ, ಅದರಲ್ಲೂ ಕೂಡ ಜ್ಞಾನಯೋಗಿಯಾಗಿ ಇರುವಂಥ ಮಹಾತ್ಮರಲ್ಲಿ ನಾವು ವಿಶ್ವೇಶ್ವರಯ್ಯನವ್ರನ್ನ ಕಾಣ್ಬೋದು. ಅದೇ ರೀತಿ CV ರಾಮನವರನ್ನು ಕಾಣ್ಬೋದು. ಡಾಕ್ಟರ್ APJ ಅಬ್ದುಲ್ ಕಲಾಂರವರು ನಿಜವಾಗ್ಲೂ ಕೂಡ ಜ್ಞಾನಯೋಗಿಗಳಿಗೆ ಅರ್ಹರಾದಂಥ ವ್ಯಕ್ತಿಗಳಾಗಿದ್ದಾರೆ. ಆ ರೀತಿ ಭಕ್ತಿ ಯೋಗ ಅಂದರೆ ಜನರು ಕೂಡ ಪ್ರತಿಯೊಂದು ಸೃಷ್ಟಿಕರ್ತನಾದ ಎಲ್ಲ ವ್ಯಕ್ತಿಗಳಲ್ಲಿ ಪ್ರಬಲವಾಗಿ ಅವನು ದೇಹವನ್ನು ಸದೃಢಗೊಳ್ಕೊಳ್ತಾನೆ. ಮತ್ತು ಕರ್ಮಯೋಗದಲ್ಲಿ ತನ್ನ ಕೆಲಸದಲ್ಲಿ ನಿಷ್ಠೆಯಿಂದ ಮಾಡ್ತಾ ಇರ್ತಾನೆ, ಹಲವಾರು ವಿಚಾರಗಳನ್ನು ತಿಳ್ಕೊಂಡಿರ್ತಾನೆ. ಇದ್ರ ಜೊತೆಲಿ ತಾನು ಮಾಡುವಂಥ ಎಲ್ಲ ಕೆಲಸವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಅದ್ರ ಜೊತೆಗೆ ಗುರು ಹಿರಿಯರಿಗೆ ಸಮರ್ಪಣೆ ಮಾಡುವಂಥ ಭಕ್ತಿ ಭಾವನೆಯನ್ನು ತಿಳ್ಕೊಳ್ಳುವಂಥ ವಿಚಾರದಲ್ಲಿ ಭಕ್ತಿ ಯೋಗದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಅದರ ಒಂದು ವಿಚಾರಗಳು ನಾವು ಕಾಣಬಹುದು. ಸರ್, ಹಾಗಿದ್ರೆ ಈ ಯೋಗ ಮಾಡೋದಕ್ಕೆ ಇಂಥದ್ದೇ ಒಂದು ವಯಸ್ಸು ಈ ಥರದ್ದೇನಾದರೂ ನಿಯಮಗಳಿದೆಯಾ? ಯೋಗ ಮಾಡೋದಕ್ಕೆ ಬಾಲ್ಯಾವಸ್ಥೆಯಲ್ಲಿ ಮಕ್ಕಳಿಗೆ 8 ವರ್ಷ ತುಂಬಿರಬೇಕು. ಅಲ್ಲಿವರೆಗೂ ಕೂಡ ಆ ಮಗು ತಂದೆಯಾದ ಚಟುವಟಿಕೆಯಲ್ಲಿರ್ತಾನೆ, ಯಾವುದೇ ಸಮಸ್ಯೆಗಳಿರಲಿಲ್ಲ. ಹಾಗೆ 8ನೇ ವರ್ಷದಿಂದ ಯೋಗವನ್ನು ಅಭ್ಯಾಸವನ್ನು ಮಾಡುವಂಥದ್ದನ್ನು ಪ್ರಕ್ರಿಯೆಯನ್ನು ಯೋಗ ಸಾಧಕರಿಗೆ ಹೇಳ್ಬೋದು. ಸರ್, ಮತ್ತು ಯೋಗನ ಯಾವ ಟೈಮಲ್ಲಿ ಮಾಡ್ಬೋದು ಸರ್? ಯೋಗವನ್ನು ಅಭ್ಯಾಸ ಮಾಡೋದಕ್ಕೆ ನಿಮ್ಗೆ ಗೊತ್ತಿರುವ ಹಾಗೆ ಬ್ರಾಹ್ಮಿ ಮುಹೂರ್ತ ಅಂದರೆ 4ರಿಂದ 4:15 ಎಲ್ಲ ಸುಸೂಕ್ಷ್ಮವಾಗಿ ನಿರ್ಜನವಾಗಿ ಇರುವಂಥ ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರಂಭ ಮಾಡುವುದು ಯೋಗಕ್ಕೆ ಸೂಕ್ತ ಅಂತಿದೆ. 4:15ಯಿಂದ ತುಂಬ ಗರಿಷ್ಠ ಅಂದರೆ 7 ಗಂಟೆವರೆಗೂ ಕೂಡ ಅಭ್ಯಾಸ ಮಾಡಬೇಕು. ಸೂರ್ಯ ಉದಯದೊಳಗಡೆ ಅಭ್ಯಾಸ ಮಾಡಬೇಕು ಅಂತಿದೆ. ಆದರೆ ಜನಸಾಮಾನ್ಯರಿಗೆ ಒತ್ತಡದಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ಸೂಕ್ತ. ಗರಿಷ್ಠ ಅಂದರೆ 7 ಗಂಟೆ ಒಳಗಡೆ ಯೋಗದ ಅಭ್ಯಾಸವನ್ನು ಮುಗಿಸ್ಬೇಕು. ಸರ್, ಮತ್ತೆ ಈ ಕೆಲವ್ರಿಗೆ ತುಂಬ ಬ್ಯುಸಿ ಇರ್ತದೆ, ಬ್ಯುಸಿ ಸ್ಕೆಡ್ಯೂಲ್ಸ್ ಇರುತ್ತೆ, ಆದರೆ ಈ ಬೆಳಗ್ಗೆ ಯೋಗ ಮಾಡೋಕ್ಕಾಗಲ್ಲ, ಸಂಜೆ ಮಾಡ್ತಾರೆ. ಇದ್ರ ಬಗ್ಗೆ ಇದು ಕೂಡ ಸೂಕ್ತವಾದಂಥ ಪ್ರಶ್ನೆಯಾಗಿದೆ. ಜನಸಾಮಾನ್ಯ ಇವತ್ತು ದೈನಂದಿನ ಚಟುವಟಿಕೆಗಳಲ್ಲಿ ಬೆಳಗಿನ ಜಾವದಲ್ಲಿ ತಮ್ಮ ಕಾರ್ಯಚಟುವಟಿಕೆ ತೊಡಗುವಂಥ ವ್ಯಕ್ತಿಗಳಿಗೆ ಬದಲಿ ವ್ಯವಸ್ಥೆ ಅಂದರೆ ಸಂಜೆನೂ ಕೂಡ ಯೋಗಾಭ್ಯಾಸವನ್ನು ತನ್ನ ಬರಿದ ಹೊಟ್ಟೆಯನ್ನು ಮಾಡಿಕೊಂಡು, ಅಂದರೆ ಖಾಲಿ ಹೊಟ್ಟೆಯಲ್ಲಿ ಯೋಗವನ್ನು ಅಭ್ಯಾಸ ಮಾಡುವಂಥದ್ದಲ್ಲಿ ಸಂಜೆನೂ ಕೂಡ ಸೂಕ್ತವಾದಂಥದ್ದು ಯೋಗಾಭ್ಯಾಸಕರಿಗೆ ಅನುಕೂಲ ಆಗ್ತದೆ. ಮತ್ತು ನಿಯಮಗಳೇನಾದರೂ ಯೋಗ ಹಿಂಗೆ ಮಾಡಬೇಕು, ಹೀಗೆ ನಡಿಬೇಕು ಅನ್ನೋಂಥದ್ದು ಏನಾದರೂ ಇದೆ? ಏನು ಯೋಗಾಭ್ಯಾಸಿಗಳಿಗೆ ನಿಯಮ ಇದೆ ಅಂದರೆ, ಅವನು ಬೆಳಗಿನ ಅಭ್ಯಾಸದಲ್ಲಿ ಇದ್ದಾಗ ಅವನ ನಿತ್ಯ ಕರ್ಮಗಳನ್ನೇ ಮಲಮೂತ್ರಗಳನ್ನು ವಿಸರ್ಜನೆ ಮಾಡಿ, ತದನಂತರ ಅವನು ಸ್ನಾನ ಆದ ನಂತರ ಕೂಡ ಅಭ್ಯಾಸ ಮಾಡುವಂಥದ್ದು ಭಾಳ ಸೂಕ್ತವಾದಂಥ ಅಭ್ಯಾಸ ಆಗುತ್ತೆ. ಅದಾದ ನಂತರ ಇಲ್ಲ ಸಮಯ ಇಲ್ಲ ಅಂದ ಕೂಡ ಅಭ್ಯಾಸದ ನಂತರ ಕೂಡ ತನ್ನ ಶುಚಿತ್ವವನ್ನು ಮಾಡಿಕೊಳ್ಳುವಂಥದ್ದು. ಅದಾದ ನಂತರ ಅರ್ಧ ಗಂಟೆ ನಂತರ ಆಹಾರವನ್ನು ಸೇವನೆ ಮಾಡುವಂಥ ಅಭ್ಯಾಸವನ್ನು ತೋಡ್ಕೊಳ್ಬೇಕು. ಸರ್, ಮತ್ತು ನಾವು ಇರೋಂತಹ ಈ ಬ್ಯುಸಿ ಸ್ಕೆಡ್ಯೂಲ್ ಆಲ್ರೆಡಿ ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಕೆಲವರು ಮುಂದಿನ ದಿನ ಮಾಡೋಣ, ನಾಳೆ ಮಾಡೋಣ, ಆಮೇಲೆ ಮಾಡೋಣ ಅಂತ ಹಿಂಗೆ ಮುಂದಕ್ಕೆ ತಳ್ಕೊಂಡು ಅವಕಾಶಗಳನ್ನ, ಯೋಗ ಮಾಡುವಂಥ ಅವಕಾಶಗಳನ್ನ ಮುಂದೆ ತಳ್ಕೊಂಡು ಹೋಗ್ತಾರೆ. ಇದರ ಯಾವ ರೀತಿ ಎಫೆಕ್ಟ್ ಆಗ್ಬೋದು ಸರ್? ನೋಡಿ, ಸಾರ್ವಜನಿಕರೇ ಆಗಲಿ ನಾವೇ ಆಗಲಿ ಸಿಗುವಂಥ ಅವಕಾಶಗಳನ್ನು ನಾವು ಚಾಚೂ ತಪ್ಪದೆ, ಅದು ಯೋಗ ಇರಬಹುದು, ನಮ್ಮ ವೃತ್ತಿಗೆ ಜೀವನಕ್ಕೆ ಇರಬಹುದು, ಹಲವಾರು ನೈಸರ್ಗಿಕವಾಗಿ ಸಿಗುವಂಥ ವಸ್ತುಗಳನ್ನು
ನಾವು ಅವಕಾಶವನ್ನು ಪಡ್ಕೊಳ್ಬೇಕು. ಅದು ಈಗ ಬೇಡ, ನಾಳೆ ಬೇಡ, ನನಗೆ ಸ್ವಲ್ಪ ವಯಸ್ಸಾದ ಮೇಲೆ ಅಭ್ಯಾಸವನ್ನು ಮಾಡೋಣ ಅಥವಾ ವಯಸ್ಸಾದ ಮೇಲೆ ಈ ಒಂದು ಫಲವನ್ನು ಪಡ್ಕೊಳ್ಳುವ ಅನ್ನುವಂಥ ಅವಕಾಶಗಳನ್ನು ಮುಂದೂಡುವಂಥ ವ್ಯಕ್ತಿಗಳಿಗೆ ಕೊನೆಗೆ ಮಾನಸಿಕವಾಗಿ ಚಿಂತಾಗ್ರಾತವಾಗಿ ಪರಿಷ್ಠಾಪವನ್ನು ಮಾಡುವಂಥ ಅವಕಾಶಗಳನ್ನು ಕಾಣ್ಬೋದು. ಆದ್ದರಿಂದ ಏನು ಸಣ್ಣದಾಗಲಿ ದೊಡ್ಡದಾಗಲಿ ನಮ್ಮಲ್ಲಿ ಯೋಗದಲ್ಲಿ ಹೇಳ್ತಾನೆ, ಯೋಗಂ ಕರ್ಮಸು ಕೌಶಲಂ. ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ನಿನ್ನ ಕೆಲಸ ಸಣ್ಣದೇ ಆಗಲಿ ದೊಡ್ಡದೇ ಆಗಲಿ ಅದನ್ನು ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸವನ್ನು ಮಾಡು ಅನ್ನೋದೇ ಈ ಒಂದು ವಿಚಾರದಲ್ಲಿ ಇದೆ. ಸರಿ ಸರ್, ಹಾಗೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಲಿಯುಗ ಇದು, ನಂಬಿಕೆ ಅನ್ನೋದೆಲ್ಲ ಕಮ್ಮಿ. ಹಾಗೆ ಈ ಯೋಗದ ಮೇಲೆ ನಂಬಿಕೆ ಇಟ್ಟು ಮಾಡದೇ ಇರೋರು ಏನೋ ಒಂಥರ ಯೋಗ ಮಾಡಬೇಕಾ ಮಾಡ್ತೀವಿ ಅಂತ ಇರ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಂಬಿಕೆ ಎಂದು ಭಾಳ ಉತ್ತಮವಾದ ಪದ ಇದೆ. ನಾವು ನಿತ್ಯ ಜೀವನದಲ್ಲಿ ನಿತ್ಯ ಪರಿಸರದಲ್ಲೂ ಕೂಡ ಜಲಕ ರಾಶಿಗಳನ್ನು ಕೂಡ ನಾವು ನಂಬಬೇಕು. ಹೇಗಂದರೆ ಗಂಡ ಹೆಂಡ್ತಿನೇ ಆಗಲಿ, ದೇವರು ಭಕ್ತನಲ್ಲೇ ಆಗಲಿ, ಒಬ್ಬ ನೌಕರ ಯಜಮಾನನ್ನೇ ಆಗಲಿ, ಈ ರೀತಿ ಎಲ್ಲ ಒಬ್ಬ ವೈದ್ಯ ರೋಗಿಯನ್ನೇ ಆಗಲಿ ನಂಬುವಂಥ ಪ್ರಕ್ರಿಯೆಯಿಂದ ನಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು. ಅದಕ್ಕೆ ಮೊದಲು ನಂಬಿಕೆಯನ್ನು ನಾವು ಪಡೆದೇ ಅಪನಂಬಿಕೆಯಲ್ಲೇ ಇದ್ದಾಗ ಹಲವಾರು ಸಮಸ್ಯೆಗಳನ್ನು, ವಿಚಿತ್ರವಾಗಿರುವಂಥ ಸಮಸ್ಯೆಗಳಿಂದ ಅವನು ಚಿಂತಾಗೀಡಾಗ್ತಾನೆ, ರೋಗಕ್ಕೆ ತುತ್ತಾಗ್ತಾನೆ. ಅದರಿಂದ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಜನಸಾಮಾನ್ಯರಲ್ಲಿ ಯಾವುದೇ ಜಲಚರಗಳಲ್ಲಿ ಪ್ರಕೃತಿಯಲ್ಲಿ ನಂಬುವಂಥ ಪ್ರಕ್ರಿಯೆಯನ್ನು ಮಾಡಿಕೊಳ್ಬೇಕು. ಸರಿ ಸರ್, ಓಕೆ. ಹಾಗಿದ್ರೆ ಯೋಗವನ್ನು ಮಾಡೋದಕ್ಕೆ, ಒಬ್ಬ ವ್ಯಕ್ತಿ ಯೋಗನ ಮಾಡೋದಕ್ಕೆ ಯಾವುದಾದ್ರೂ ಹಂತಗಳಿದೆಯಾ ಸರ್? ನೋಡಿ, ಇದು ಉತ್ತಮವಾದಂಥ ವಿಚಾರವಾಗಿದೆ. ಪತಂಜಲಿ ಮಹರ್ಷಿಗಳು ಅಷ್ಟಾಂಗ ಯೋಗದ ಮೂಲಕ ಜನಸಾಮಾನ್ಯರು ಆರೋಗ್ಯ ಕಲಿಯಲಿ ಎಂಬ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಅಷ್ಟಾಂಗ ಯೋಗ ಅಂದರೆ 8 ಹಂತಗಳಿವೆ. ಅದರಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪತ್ಯಾರ, ಧಾರಣ, ಧ್ಯಾನ, ಸಮಾಧಿ. 8 ಹಂತಗಳಲ್ಲಿ ಯಮ ನಿಯಮಗಳು ನಮ್ಮ ಜೀವನಕ್ಕೆ ಅಂತರಂಗ ಮತ್ತು ಬಹಿರಂಗ ಶುದ್ಧಿಯನ್ನು ಮಾಡಿಕೊಳ್ಳುವಂಥ ಪ್ರಕ್ರಿಯೆಯನ್ನು ನಮಗೆ ಪರಿಚಯ ಮಾಡಿಸಿದ್ದಾರೆ. ಅಂದರೆ ಯಮ ಅಂದರೆ ಅಹಿಂಸೆ, ಸತ್ಯ, ಅಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ಇದು ಬಹಿರಂಗ ಶುದ್ಧಿಯಾಗಿರ್ತದೆ. ಹಾಗೆ ನಿಯಮ ಅಂದರೆ ಶೌಚ, ಸಂತೋಷ, ಅಪರಿಗ್ರಹ, ತಪಃ, ಈಶ್ವರಿ ಪ್ರಣಿಧಾನ. ಇದು ನಮ್ಮ ಅಂತರಂಗವನ್ನು ಶುದ್ಧಿ ಮಾಡುವಂಥ ಪ್ರಕ್ರಿಯೆಯನ್ನು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನ್ನ ನಿತ್ಯ ಜೀವನದಲ್ಲಿ ಅಭ್ಯಾಸ ಮಾಡಿದ್ರೆ ಜೀವನ ಬದುಕು ಬಂಗಾರವಾಗಿರ್ತದೆ. ಅದೇ ರೀತಿ ಮೂರನೇದಾಗಿ ಆಸನಗಳ ಅಭ್ಯಾಸದಲ್ಲಿ 84 ಲಕ್ಷ ಜೀವರಾಶಿಗಳೇ ಇದೆ ಎಂಬ ಒಂದು ಕಲ್ಪನೆಯಲ್ಲಿದ್ದೀವಿ. ಹಾಗೆ 84 ಸ್ತರದ ಆಸನಗಳಿವೆ. ಹಲವಾರು ಋಷಿಮುನಿಗಳು ಪ್ರಕೃತಿಯ ಮೂಲಕ ಆಸನಗಳಲ್ಲಿ ಅವನ ಅನುಕೂಲ ತಕ್ಕಂತೆ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ದೇಹ ಸದೃಢವಾಗಕ್ಕೆ ಆಸನಗಳನ್ನು ಅಭ್ಯಾಸ ಮಾಡ್ತಾನೆ. 4ನೇದು ಪ್ರಾಣಾಯಾಮ ಅಭ್ಯಾಸ. ನಮ್ಮ ದೇಹದ ಎಲ್ಲ ಶ್ವಾಸಕೋಶಗಳಿಗೆ 72,000 ಉಸಿರಾಟ ನಾಡಿಗಳು ಸಚೇತನವಾಗಿ, ಸದೃಢವಾಗಿ, ಉಲ್ಲಾಸವಾಗಿ ತನ್ನ ಲವಲವಿಕೆಯಿಂದ ಕೆಲಸ ಮಾಡಬೇಕಾದ್ರೆ ರೇಚಕ, ಪೂರಕ, ಕುಂಭಗಳನ್ನು ಅಭ್ಯಾಸ ಮಾಡೋದಕ್ಕೆ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು. ಅದೇ ರೀತಿ 5ನೇ ಅಂತ ಧಾರಣ ಅಂದರೆ ಯಾವುದೇ ಒಂದು ವಸ್ತುವನ್ನು ಕೆಲಸ ಮಾಡ್ತಾ ಇರುವಾಗ ಅಂತರ್ಮುಖವಾಗಿ, ಬಾಹ್ಯಮುಖವಾಗಿ ಏಕಾಗ್ರತೆಯನ್ನು ಮಾಡುವಂಥದ್ದು ಧಾರಣ. ಹಾಗೆ ಪತ್ಯಾರ ಅಂದರೆ ಇದು ಕೂಡ ಒಂದು ವಸ್ತುವಿನ ಮೇಲೆ ಏಕಾಗ್ರತೆಯನ್ನು ಮಾಡುವಂಥ ಪ್ರಕಾರವಾಗಿದೆ. ಅದೇ ರೀತಿ ಧ್ಯಾನ ನಮ್ಮ ಯೋಗದಲ್ಲಿ 7ನೇ ಹಂತವಾಗಿದೆ. ಪ್ರತಿಯೊಬ್ಬನೂ ಕೂಡ ಇವತ್ತನ್ನು ಜೀವನದ ಜಂಜಾಟದಲ್ಲಿ ಧ್ಯಾನ ಮಾಡುವುದರ ಮೂಲಕ ಮನಸ್ಸನ್ನು, ನಮ್ಮನ್ನು ಇರುವಂಥ ಮೆದುಳನ್ನು ಸಮನಗೊಳಿಸುವುದು, ವಿಶ್ರಾಂತಿಯನ್ನುಗೊಳಿಸುವುದು, ಉತ್ತೇಜನಗೊಳಿಸುವುದಕ್ಕೆ ಧ್ಯಾನವನ್ನು ಅಭ್ಯಾಸ ಮಾಡಬೇಕು. ತದನಂತರ ಕೊನೆಯ ಹಂತವಾದಂಥ ಸಮಾಧಿ ಹಂತದಲ್ಲಿ ಧ್ಯಾನದ ಮೂಲಕ ಅವನು ಧ್ಯಾನವೇ ಯೋಗ, ಆ ರೀತಿಯಲ್ಲಿ ಅವನು ಧ್ಯಾನಾವಸ್ಥೆಯಿಂದ ಸಮಾಧಿ ಹಂತದಲ್ಲಿ ಅವನ ಒಬ್ಬ ಸಂಪೂರ್ಣ ವ್ಯಕ್ತಿಯಾಗಿ ಸದೃಢವಾಗಿರುವುದಕ್ಕೆ ಸಮಾಧಿ ಕೂಡ ಭಾಳ ಉತ್ತಮವಾಗಿ ಜನಸಾಮಾನ್ಯರಲ್ಲಿ ಕಲಿಸುವಂಥ ಪ್ರಕ್ರಿಯೆ ಆಗಿದೆ. ಸರ್, ಯೋಗ ಅಂದರೆ ಅದರಲ್ಲಿ ಧ್ಯಾನ ಅನ್ನೋವಂಥದ್ದು ಹೇಳಿದ್ರಿ ಅಲ್ವಾ? ಈ ಧ್ಯಾನ ಮಾಡಬೇಕಾದ್ರೆ ಓಂ ಅನ್ನೋವಂಥ ಒಂದು ಶಬ್ದನ ಬಳಸ್ತಾರೆ. ಅದು ಹೇಗೆ ಸರ್? ಇದು ಹೇಗೆ ಉಟ್ಕೊಂತು? ಇದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, ಇದು ಧ್ಯಾನದಲ್ಲಿ 3 ಹಂತಗಳಿದೆ. ಅದರಲ್ಲಿ ಸ್ಥೂಲ ಧ್ಯಾನ, ಸೂಕ್ಷ್ಮ ಧ್ಯಾನ ಮತ್ತು ಜ್ಯೋತಿ ಧ್ಯಾನ ಅಂತಿದೆ. ನಾವು ಸಾಮಾನ್ಯ ಅಭ್ಯಾಸಿಗರು
ಸೂಕ್ಷ್ಮ ಧ್ಯಾನದಲ್ಲಿ ಇಟ್ಟುವಂಥದ್ದು ಯಾವುದೇ ಒಂದು ವಸ್ತು ಆಕಾರವನ್ನು ಇಟ್ಕೊಂಡು ಧ್ಯಾನದ ಪರಿಕಲ್ಪನೆ ಇದೆ. ಸ್ಥೂಲ ಧ್ಯಾನದಲ್ಲಿ ನಮ್ಮ ನಾಸಿಕ ಅಥವಾ ಭ್ರೂಮಧ್ಯದಲ್ಲಿ ನಮ್ಮ ದೇಹ ಮತ್ತು ಮನಸ್ಸನ್ನು ಏಕಾಗ್ರತೆಗೊಳಿಸಿ ಧ್ಯಾನದ ಪ್ರಕಾರ ಇದೆ. ಜ್ಯೋತಿ ಧ್ಯಾನ ಅಂದರೆ ಆ ಕುಳಿತಿರುವಂಥ ಸ್ಥಳದಿಂದ 2 ಅಡಿ ಮುಂದೆ ಒಂದು ಹರಳೆಣ್ಣೆ ಅಥವಾ ಒಂದು ಕ್ಯಾಂಡಲ್ ಇಟ್ಕೊಂಡು ತದೇಕ ಚಿತ್ತದಿಂದ ಜ್ಯೋತಿ ಧ್ಯಾನವನ್ನು ಅಭ್ಯಾಸ ಮಾಡುವಂಥದ್ದು. ಅದೇ ರೀತಿ ಓಂಕಾರ ಧ್ಯಾನ ಇದೆ. ಇದು ಕೂಡ ಸಾಮಾನ್ಯ ಮನಸ್ಸು ಮತ್ತು ದೇಹವನ್ನು ನಿರ್ಮಲೆಯಿಂದ ಶಾಂತಿಯಿಂದ ಮನಸ್ಸಿನ ನೆಮ್ಮದಿಗಾಗಿ ಓಂಕಾರ ಧ್ಯಾನ ಇದೆ. ಓಂಕಾರ ಅಂದರೆ ಆಕಾರ ಉಕಾರ ಮಕಾರಗಳಿಂದ ಕೂಡಿರುವಂಥ ಬೀಜಾಕ್ಷರವಾದಂಥ ಓಂಕಾರ. ಇದನ್ನು ನಾವೇನು ಮಾಡ್ತೀವಿ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ 3 ಕೂಡ ಸಂಗಮವಾಗಿ ಓಂಕಾರೋಪಾಸನೆಯನ್ನು ನಮ್ಮ ದೇಹದ ಮನಸ್ಸಿನ ನೆಮ್ಮದಿಗಾಗಿ ಓಂಕಾರವನ್ನು ಪ್ರತಿನಿತ್ಯ ಜಪವನ್ನು ಮಾಡುವುದು ಜನಸಾಮಾನ್ಯರಿಗೆ ಪರಿಚಯ ಮಾಡಬೇಕು. ಹಾಗೆ ನಮ್ಗೆಲ್ಲರಿಗೂ ಯೋಗಾಸನ ಗೊತ್ತೇ ಇದೆ. ಕೆಲವರು ನಾವು ಯೋಗ ಮಾಡ್ತೀವಪ್ಪ ಯಾವುದು ಅಂತ ಕೇಳಿದ್ರೆ ಶವಾಸನ ಅಂತ ಹೇಳ್ತಾರೆ. ಈ ಶವಾಸನ ಎಲ್ಲರಿಗೂ ಇಷ್ಟ ಇರುವಂಥದ್ದು, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ಶವಾಸನ ಅಂದರೆ ಇದು ನಿದ್ರೆಗೆ ಹೋಗುವಂಥ ಆಸನ ಅಂತಲೂ ಕೂಡ ಇದೆ. ನಮ್ಮ ಯೋಗದಲ್ಲಿ ಶವಾಸನ ಅಂದರೆ ದೇಹ ಮತ್ತು ಮನಸ್ಸನ್ನು ಜಡತ್ವಕ್ಕೆ ಹೋಗಬಾರ್ದು, ನಿದ್ರೆಗೆ ಹೋಗಬಾರ್ದು. ದೇಹ ಆಯಾಸ ಆದಾಗ ನಾವು ಶವಾಸನದಲ್ಲಿ ಮಲಗಿ ಅಂತ ಹೇಳ್ತೀವಿ. ಪ್ರತಿಯೊಬ್ಬ ಕಾರ್ಮಿಕ ಆಗಲಿ ಯಾರೇ ಆಗಲಿ ಒಬ್ಬ ಗೃಹಿಣಿ ಆಗಲಿ ಕೆಲಸ ಮಾಡಿದ್ಮೇಲೆ ಹಾಸಿಗೆ ಮೇಲೆ ಹೋಗ್ತಾರೆ, ನಿದ್ರೆಗೆ ಹೋಗ್ಬಿಡ್ತಾರೆ. ನಿದ್ರೆಗೆ ಹೋಗೋದ್ರಿಂದ ಅವಾಗ ಪ್ರತಿಫಲ ಅದರ ಲಾಭ ಸಿಗಲ್ಲ. ಯಾಕೆ ಶವಾಸನ ಅಂದರೆ ದೇಹ ಮತ್ತು ಮನಸ್ಸನ್ನು ಸಂಪೂರ್ಣವಾಗಿ ಕಾಲು ಬೆರಳು ತುದಿಯಿಂದ ತಲೆಯ ಭಾಗದವರೆಗೆ ಹಂತವಾಗಿ ಸಡಿಲ ಮಾಡಿ ಆ ಮನಸ್ಸು ಮತ್ತು ದೇಹವನ್ನು ಎಚ್ಚರ ಸ್ಥಿತಿಯಲ್ಲಿ ವಿಶ್ರಾಂತಿಯನ್ನು ಗೊಳಿಸುವಂಥದ್ದೇ ಸಮಾಧಿ ಸ್ಥಿತಿ ಅಂತ. ಸರ್, ಮತ್ತೆ ಉಸಿರಾಟದ ತೊಂದರೆ ಅಂದರೆ ಅಸ್ತಮಾ, ಈ ಹೃದಯ ಸಂಬಂಧಿತ ಕಾಯಿಲೆ, ಹಾರ್ಟ್ ಅಟ್ಯಾಕ್, ಈ ಥರದ್ದೆಲ್ಲ ಕಾಯಿಲೆಗಳಿಗೆ ಯೋಗದಲ್ಲಿ ಏನಾದರೂ ಪರಿಹಾರ ಇದೆಯಾ ಸರ್? ನೋಡಿ, ಈ ವಿಚಾರ ಜನಸಾಮಾನ್ಯರಲ್ಲಿ ಭಾಳಷ್ಟು ತೊಳಲಾಡ್ತಲಿದ್ದಾರೆ. ಹಾಗಾಗಿ ಯೋಗದಲ್ಲಿ ಕೆಲವು ಸರಳ ಸುಲಭವಾದಂಥ ಆಸನಗಳು ಮಾಡುವುದರ ಮೂಲಕ ಅತಿ ಹೆಚ್ಚಾಗಿ ಪ್ರಾಣಾಯಾಮವನ್ನು ಮಾಡಿ ದೇಹದಲ್ಲಿರುವಂಥ ಎಲ್ಲ ಸಮಸ್ಯೆಗಳಿರುವಂಥ ಉಸಿರಾಟದ ಸಮಸ್ಯೆಗಳನ್ನು ಪ್ರಾಣಾಯಾಮದ ರೇಚಕ ಪೂರಕ ಕುಂಭಕದ ಮೂಲಕ ಪ್ರಾಣಾಯಾಮದ ಹಲವಾರು ಹಂತಗಳನ್ನು ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಕಲಿತೆಯಾದಲ್ಲಿ ನಾವು ಅಸ್ತಮವಾಗಲಿ ಉಸಿರಾಟದ ತೊಂದರೆ ಆಗಲಿ ಯಾವುದೇ ಒಂದು ದೇಹದ ಭಾಗದಲ್ಲಿರುವಂಥ ಸಮಸ್ಯೆಗಳನ್ನು ಪ್ರಾಣಾಯಾಮದಿಂದ ನಾವು ತಡೆಗಟ್ಟಬಹುದು. ಪ್ರಾಣಾಯಾಮದ ಜೊತೆಗೆ ಆ ಮನಸ್ಸಿನ ಚಂಚಲತೆಯನ್ನು ಹೋಗಲಾಡಿಸೋಕ್ಕೆ ಧ್ಯಾನವೂ ಕೂಡ ಪೂರಕವಾಗಿ ಕೆಲಸ ಮಾಡ್ತದೆ. ಹಾಗಿದ್ರೆ ಸರ್, ಈಗ ಧ್ಯಾನ ಅಂತ ಹೇಳಿದ್ರಿ, ಮತ್ತೆ ಎಷ್ಟೊಂದು ಜನಕ್ಕೆ ಈಗಿನ ಜನರಿಗೆ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಈ ಸ್ಟ್ರೆಸ್ ಅನ್ನೋದು ಎಲ್ಲರ ಕಡೆ ಕಂಡು ಬರುತ್ತೆ. ಇದ್ರ ಬಗ್ಗೆ ಈಗ ಯೋಗ ಹೇಗೆ ಸ್ಟ್ರೆಸ್ಗೆ ಹೆಲ್ಪ್ ಮಾಡುತ್ತೆ ಸರ್? ನೋಡಿ, ಇತ್ತೀಚಿನ ದಿನದಲ್ಲಿ ಸಣ್ಣ ಪುಟಾಣಿ ಮಗುವಿಂದ ಹಿಡಿದು ವಯಸ್ಸಿನವರು ಕೂಡ ಒತ್ತಡ ಅನ್ನೋದು ಅವಿಭಾಜ್ಯ ಅಂಗವಾಗ್ಬಿಟ್ಟಿದೆ. ಆ ಒತ್ತಡ ಅನ್ನೋದನ್ನು ನಮ್ಮ ತಲೆಯ ಭಾಗದ ಮೆದುಳಿಗೆ ಎಷ್ಟು ಭಾರ ಹೊರಬೋದು ಅಷ್ಟು ಹೊರುತ್ತೆ. ಅದಾದ ನಂತರ ಏನಾಗುತ್ತೆ, ಅದು ಕೋಪಕ್ಕೆ ತಿರುಗುತ್ತೆ, ಉದ್ವೇಗಕ್ಕೆ ತಿರುಗುತ್ತೆ, ಮತ್ತು ಅನಿದ್ರೆಗೆ ತಿರುಗುತ್ತೆ. ಈ ರೀತಿ ಮನಸ್ಸಿನ ಸಮತೋಲನವನ್ನು ಕಳ್ಕೊಳ್ತಾ ಇರ್ತದೆ. ಅದಕ್ಕೆ ಯೋಗದ ಏನು ಉಪಾಯ ಇದೆ ಅಂದರೆ ಸರಳ ಸುಲಭವಾದಂಥ ವ್ಯಾಯಾಮಗಳು, ಉಸಿರಾಟದ ಪ್ರಕ್ರಿಯೆಗಳನ್ನು, ಸುಲಭವಾದಂಥ ಆಸನಗಳ ಅಭ್ಯಾಸ, ಸುಲಭವಾಗಿರುವಂಥ ಪ್ರಾಣಾಯಾಮಗಳ ಅಭ್ಯಾಸ, ಅತಿ ಹೆಚ್ಚಾಗಿ ಧ್ಯಾನವನ್ನು ಅಭ್ಯಾಸ ಮಾಡಬೇಕು. ಧ್ಯಾನದ ಅಭ್ಯಾಸದಿಂದ ದೇಹ ಮತ್ತು ಮನಸ್ಸನ್ನು ಒಂದು ವಸ್ತುವಿನ ಜೊತೆ ಏಕಾಗ್ರತೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮನಸ್ಸು ಶಾಂತ ಸ್ವಭಾವವನ್ನು ಗುಣಗಳನ್ನು ಒಳ್ಕೊಳ್ತದೆ. ಮತ್ತು ಸರಿ ತಪ್ಪುಗಳನ್ನು ನಿರ್ಧಾರ ಮಾಡುವಂತಹ ನಮ್ಮ ದೇಹದ ಭಾಗ ಅಂದರೆ ಮೆದುಳು, ಸರಿಯಾ ತಪ್ಪ ಅನ್ನೋದು, ಅದಕ್ಕೂ ಕೂಡ ಧ್ಯಾನ ಅದು ಸಪೋರ್ಟ್ ಮಾಡಿ ನಾವು ಮಾಡುವಂಥ ಪ್ರಕ್ರಿಯೆಯಲ್ಲಿ ಒಬ್ಬ ಗೃಹಿಣಿ ಹಲವಾರು ಮನೆ ಚಟುವಟಿಕೆಯಲ್ಲಿ ಒತ್ತಡದಲ್ಲಿ ಸಿಲುಕೊಂಡಿದ್ದಾಳೆ. ಬರೀ ಕೆಲಸ ಮಾಡ್ತಾ ಆಯಾಸ ಆಗುತ್ತೆ, ಮತ್ತು ರಾತ್ರಿ ಸಮಯಕ್ಕೆ ಹಲವಾರು ಗುಳಿಗೆ ತೊಗೊಂಡು ವಿಶ್ರಾಂತಿಗೆ ಹೋಗ್ತಾಳೆ. ಅದ್ರ ಬದಲಿಗೆ ಗೃಹಿಣಿ ಕೂಡ ತನ್ನ ಕೆಲಸದ ನಂತರ ಸ್ವಲ್ಪ ಕಣ್ಣು ಮುಚ್ಚಿ ಧ್ಯಾನದ ಅಭ್ಯಾಸವನ್ನು ಮಾಡ್ತಾ ಹೋದರೆ ಮನಸ್ಸು ಸಮತೋಲನವಾಗಿ ದೇಹ ಮತ್ತು ಮನಸ್ಸನ್ನು ಸಮತೋಲನವಾಗಿ ಆಯಾಸದಿಂದ ನಿರ್ಮೂಲ ಮಾಡುವಂಥ ಉಪಸಮಯವನ್ನು ಧ್ಯಾನದ ಮೂಲಕ ಕಲಿತರೆ ಪ್ರತಿಯೊಬ್ಬ ಗೃಹಿಣಿ ಇರ್ಬೋದು, ನೌಕರ ಇರ್ಬೋದು, ಅಧಿಕಾರಿ ಇರ್ಬೋದು, ವ್ಯಾಪಾರಸ್ಥ ಇರ್ಬೋದು, ಕೈಗಾರಿಕೋದ್ಯಮಿಗಳು ಎಲ್ಲರೂ ಕೂಡ ಒತ್ತಡ ಇದೆ. ಒತ್ತಡವನ್ನು ನಿವಾರಣೆ ಮುಕ್ತರಾಗಬೇಕಾದ್ರೆ ಧ್ಯಾನದ ಮೂಲಕ ಸಾಧ್ಯ ಅನ್ನೋದನ್ನು ಈ ಒಂದು ಸಮಯದಲ್ಲಿ ಹೇಳ್ಬೋದು.
ಸರಿ ಸರ್. ಹಾಗಿದ್ರೆ ಕಡೆಯದಾಗಿ ಸರ್, ಈ ಒಂದು ಯೋಗನ, ಈ ಒಂದು ಧ್ಯಾನ, ಈ ಥರದ್ದೆಲ್ಲನ ಈಗ ಎಲ್ಲರೂ ಎಲ್ಲ ಸಮಯದಲ್ಲೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ಬ್ಯುಸಿ ಇರ್ತಾರೆ ಅಲ್ವಾ. ದಿನದಲ್ಲಿ ಇಷ್ಟೊತ್ತಾದರೂ ಮಾಡಿದ್ರೆ, ಇಷ್ಟು ಸಮಯಕ್ಕಾದರೂ ಮಾಡಿದ್ರೆ ನಮ್ಗೆ ಒಳ್ಳೇದಾಗತ್ತೆ ಅನ್ನೋ ಥರದ್ದು ಏನಾದರೂ ಇದ್ರೆ ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಇದು 2 ಗಂಟೆ 3 ಗಂಟೆ ಅಭ್ಯಾಸ ಮಾಡಿ ನಾನು ದೊಡ್ಡ ಸಾಧಕನಾಗಬೇಕು, ಒಬ್ಬ ಒಳ್ಳೆ ನೋಡುವ ನಟನಾಗಬೇಕು ಅನ್ನುವಂಥ ಪ್ರವೃತ್ತಿಯನ್ನು ಬಿಟ್ಟು ಜನಸಾಮಾನ್ಯರು ಕನಿಷ್ಠ 30 ನಿಮಿಷವಾದರೂ ಕೂಡ ಅಭ್ಯಾಸ ಮಾಡಬೇಕು. 30 ನಿಮಿಷವನ್ನು ನಾವು ಯಾವ ರೀತಿ ಅದನ್ನು ಚಟುವಟಿಕೆಗಳನ್ನ ಆಯೋಜನೆ ಮಾಡಿಕೊಂಡಿದ್ದರೆ, ಕೆಲವು ಉಸಿರಾಟದ ವ್ಯಾಯಾಮಗಳು, ದೇಹವನ್ನು ಸಡಿಲಿಸಲು ಮಾಡುವಂತಹ ಅಭ್ಯಾಸ ಪ್ರಕ್ರಿಯೆ, ಹಾಗೆ ಸೂರ್ಯ ನಮಸ್ಕಾರ, ಕೆಲವು ಸರಳ ಸುಲಭವಾದಂಥ ಆಸನಗಳು, ಪ್ರಾಣಾಯಾಮ, ಧ್ಯಾನವನ್ನು ಪ್ರತಿನಿತ್ಯ ಅರ್ಧ ಗಂಟೆ ತನ್ನ ಜೀವನದ ಅವಧಿಯಲ್ಲಿ ಅಭ್ಯಾಸವನ್ನು ಮಾಡ್ಕೊಂಬಂದರೆ ದೇಹ ಸದೃಢವಾಗಿರ್ತದೆ, ಮನಸ್ಸು ಆಹ್ಲಾದಕರವಾಗಿರ್ತದೆ. ಜನಸಾಮಾನ್ಯರಲ್ಲಿ ಕೂಡ ನಮ್ಮ ಒಂದು ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯನ್ನು ಈ ಒಂದು ಯೋಗದ ಮೂಲಕ ನಾವು ತಿಳಿಬೋದು. ಸರ್, ಕಡೆಯದಾಗಿ ನಮಗೆ, ನಮ್ಮ ವೀಕ್ಷಕರಿಗೆ ಇನ್ನೇನಾದರೂ ಹೇಳೋದಿದೆಯಾ ಸರ್? ಇವತ್ತಿನ ಒತ್ತಡ ಜಂಜಾಟದ ಬದುಕಿನಲ್ಲಿ ರೋಗಮುಕ್ತ ಸಮಾಜವಾಗಿ ಮಾಡಬೇಕು. ನಮ್ಮ ದೇಹವನ್ನು ಸದೃಢವಾಗಿ ಇಟ್ಕೊಂಡ್ರೆ ನಮ್ಮ ಮಕ್ಕಳ ಜೊತೆಯಲ್ಲಿ ಚೆನ್ನಾಗಿರ್ತೀವಿ, ನಮ್ಮ ಸಮಾಜದ ಜೊತೆಯಲ್ಲಿ ಚೆನ್ನಾಗಿ ಸಹಕಾರವನ್ನು ನೀಡ್ತೀವಿ. ಪ್ರಕೃತಿಯಲ್ಲೂ ಕೂಡ ಮನಸ್ಸು ಮತ್ತು ದೇಹವನ್ನು ಸದೃಢವಾಗಿದ್ದುಕೊಂಡ್ರೆ ಅದರ ಒಂದು ಸವಿಯನ್ನು ನೆನಪು ಮಾಡ್ಕೊಳ್ಳೋಕೆ ಕೂಡ ಸಾಧ್ಯವಾಗ್ತದೆ. ಅದರ ಪ್ರತಿಯೊಬ್ಬರೂ ಕೂಡ ಕನಿಷ್ಠ 30 ನಿಮಿಷಗಳ ಕಾಲ ಆಸನ, ಪ್ರಾಣಾಯಾಮ, ಧ್ಯಾನ ಮಾಡುವುದರ ಮೂಲಕ ದೇಹ ಮತ್ತು ಮನಸ್ಸನ್ನು, ಪ್ರಪಂಚವನ್ನು, ಪರಿಸರವನ್ನು ಸದೃಢವಾಗಿ ಆ ರೀತಿಯ ಒಂದು ಭಾವನೆಯಲ್ಲಿ ಮನಸ್ಸಾಂತಿಯನ್ನು ಮಾಡಿಕೊಳ್ಳುವಂಥದ್ದು ಯೋಗದಲ್ಲಿ ಮಾತ್ರ ಬಿಟ್ಟರೆ ಯಾವುದೇ ಆಟೋಟಗಳಲ್ಲಿ, ಯಾವುದೇ ಒಂದು ಔಷಧಿಗಳಿಂದ ನಿವಾರಣೆ ಮಾಡೋಕ್ಕಾಗಲ್ಲ. ಅದು ನಿವಾರಣೆ ಮಾಡೋಲ್ಲ, ಉಪಶಮನ ಮಾಡ್ತದೆ. ಆದರೆ ಯೋಗ ಅಂದರೆ ಬರುವಂಥ ಸಮಸ್ಯೆಗಳನ್ನು, ಬರುವಂಥ ರೋಗಗಳನ್ನು ತಡೆಗಟ್ಟುವಂಥದ್ದು, ಮಾಡುವಂಥದ್ದು. ಮುಂದೆ ಬರಬಾರ್ದು ಅನ್ನೋದು ಕೂಡ ಯೋಗ ಮಾಡ್ತಾರೆ. ಬಂದಿರುವುದನ್ನು ನಿವಾರಣೆ ಉಪಶಮನ ಮಾಡೋಕ್ಕೂ ಕೂಡ ಯೋಗದ ಅಭ್ಯಾಸ ಇದೆ. ತಮ್ಮ ಆಧ್ಯಾತ್ಮಿಕ ಸಾಧನೆಯೂ ಕೂಡ ಯೋಗ ಸಾಧನೆಯನ್ನು ಮಾಡಿಕೊಳ್ಳುವಂಥ ವ್ಯಕ್ತಿಯನ್ನು ನಾವು ಕಾಣಬಹುದು. ಧನ್ಯವಾದಗಳು ಸರ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಎಷ್ಟೊಂದು ಹಲವಾರು ವಿಚಾರಗಳನ್ನು, ಲೈಫ್ ಸ್ಟೈಲ್ ಬಗ್ಗೆ, ಯೋಗದ ಬಗ್ಗೆ, ಹೇಗೆ ಯೋಗ ಮಾಡಬೇಕು, ನಿಯಮಗಳು, ಹಂತಗಳು, ಇದ್ರ ಬಗ್ಗೆ ಎಲ್ಲ ನಮ್ಮ ವೀಕ್ಷಕರಿಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರಿ. ಧನ್ಯವಾದಗಳು ಸರ್. ನಮಸ್ತೆ. ನಾನು ಸಾರ್ವಜನಿಕರಲ್ಲಿ ಒಂದು ವಿನಂತಿ ಮಾಡೋದೇನೆಂದರೆ, ಈ ಯೋಗವನ್ನು ಕಲಿಯುವುದರ ಮೂಲಕ ಸುಖಿ ಸಂಸಾರದ ಸದೃಢವಾದಂಥ ರಾಷ್ಟ್ರವಾಗಿರ್ತದೆ. ಏನು ಸಮಾಜದಲ್ಲಿ ಬರುವಂಥ ಎಲ್ಲ ಸಮಸ್ಯೆಯನ್ನು ಮುಕ್ತರಾಗಿಸಬೇಕಾದ್ರೆ ಯೋಗದ ಮೂಲಕ ನೀವು ಪರಿಸರ, ಪ್ರಪಂಚವನ್ನು ಯೋಗ ಅಭ್ಯಾಸವನ್ನು ಮಾಡುವುದರ ಮೂಲಕ, ಈಗ ಬರುವ ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇದೆ. ಆ ಒಂದು ಸಂದರ್ಭದಲ್ಲೂ ಕೂಡ ನೀವು ಮನಸ್ಸನ್ನು ದೃಢ ಸಂಕಲ್ಪ ಮಾಡಿ ಯೋಗದ ಕಡೆ ಅಭ್ಯಾಸ ಮಾಡ್ತಾ ಔಷಧಿಯ ಮುಕ್ತವಾಗಿ ರೋಗರಹಿತವಾದ ಜೀವನವನ್ನು ಮಾಡಿಕೊಳ್ಬೇಕು ಅಂತ ಎಲ್ಲ ಸಾರ್ವಜನಿಕರಲ್ಲಿ ಮಾಧ್ಯಮದ ಮೂಲಕ ನಿಮ್ಮೆಲ್ಲರೂ ಕೂಡ ಕಾಯುವುದು ನಮಸ್ಕಾರ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಈ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಯೋಗ ಗುರುಗಳಾದ ಶಿವರುದ್ರ ಸ್ವಾಮಿ ಅವರು ಎಷ್ಟು ಚೆನ್ನಾಗಿ ಯೋಗದ ಬಗ್ಗೆ, ಯೋಗದ ಹಿನ್ನೆಲೆ, ಯೋಗನ ಹೇಗೆ ನಮ್ಮ ಲೈಫ್ಗೆ ಅಳವಡಿಸ್ಕೋಬೇಕು, ಲೈಫ್ ಸ್ಟೈಲ್ ಹೇಗಿರಬೇಕು, ಇದ್ರ ಬಗ್ಗೆ ಎಲ್ಲನೂ ಹಂತ ಹಂತವಾಗಿ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅಂತ. ಇಂತಹದ್ದೇ ಮತ್ತಷ್ಟು ಕಾರ್ಯಕ್ರಮಗಳು ಬರ್ತಾನೆ ಇರುತ್ತೆ ಅಂತ ಹೇಳ್ತಾ, ಈ ಕೂಡಲೇ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಸು ನಿಮಗೆ ಬೇಗ ತಲುಪುತ್ತೆ ಅಂತ ಹೇಳ್ತಾ ಧನ್ಯವಾದಗಳು.